ವಿನೇಶ್ ಪೊಗಟ್ ಸೆಮಿಫೈನಲ್ನಲ್ಲಿ ಸೋತಿದ್ದ ಕ್ಯೂಬಾದ ಗುಜ್ಮನ್ ಅವರ ವಿರುದ್ಧವಾಗಿ ಫೈಟ್ ಅನ್ನು ನಡೆಸಿ ಸೆಮಿಫೈನಲ್ನಲ್ಲಿ ಗೆದ್ದು ನಂತರ ಫೈನಲ್ಗೆ ಪ್ರವೇಶವನ್ನ ಮಾಡಿದ್ರು. ವಿನೇಶ್ ಪೊಗಟ್ ಬದಲಿಗೆ ಕ್ಯೂಬಾದ ಕುಸ್ತಿಪಟುಗೆ ಈಗ ಅದೃಷ್ಟ ಒಲಿದಿದೆ. ಸೆಮಿಫೈನಲ್ನಲ್ಲಿ ಸೋತಿದ್ದಂತಹ ಕ್ಯೂಬಾದ ಗುಜ್ಮನ್ ಅವರಿಗೆ ಅದೃಷ್ಟ ಖುಲಾಯಿಸಿದೆ. ಅವರು ಸೆಮಿಫೈನಲ್ನಲ್ಲಿ ಸೋಲನ್ನಪ್ಪಿದ್ರು ವಿನೇಶ್ ಪೊಗಟ್ ಅವರ ವಿರುದ್ಧವಾಗಿ. ಆದರೆ ಈಗ ಅವರಿಗೆ ವಿನೇಶ್ ಪೊಗಟ್ ಯಾವಾಗ ಅನರ್ಹವಾದ್ರೋ ಅವರಿಗೆ ಚಾನ್ಸ್ ಸಿಕ್ಕಿದೆ. ಅವರಿಗೆ ತೂಕವನ್ನ ಪರೀಕ್ಷೆ ಮಾಡಿ ಈಗ ಅವರಿಗೆ ಫೈನಲ್ನಲ್ಲಿ ಆಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಇದು ನಿಜವಾಗ್ಲೂ ಲಕ್ ಗೇಮ್ ಅಂತಾನೆ ಹೇಳಬೇಕೇನೋ ಗೊತ್ತಿಲ್ಲ. ಒಲಿಂಪಿಕ್ಸ್ ಫೈನಲ್ನಿಂದ ವಿನೇಶ್ ಪೊಗಟ್ ಅನರ್ಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ದುರಾದೃಷ್ಟಕರ ಸಂಗತಿ ಅಂತ ವ್ಯಾಖ್ಯಾನಿಸಿದ್ದಾರೆ. ಐಒಎ ಇದನ್ನ ಬಲವಾಗಿ ಪ್ರಶ್ನೆ ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡೋ ಮುಖಾಂತರ ತಮ್ಮ ಬೇಸರದ ನುಡಿಯನ್ನು ಹೊರಹಾಕಿದ್ದಾರೆ. ಜೊತೆಗೆ ಐಒಎ ಇದನ್ನ ಪ್ರಶ್ನೆ ಮಾಡಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಹೇಗೆ ತೂಕದ ಒಂದು ವಿಷಯವಾಗಿ ನಿಯಮಗಳನ್ನ ಹೇಗೆ ಪಾಲನೆ ಮಾಡಲಾಗ್ತಾ ಇದೆ ಮತ್ತು ಎಷ್ಟು ಎಕ್ಸ್ಕ್ಯೂಸ್ ಇರುತ್ತೆ ಇದೆಲ್ಲದರ ಬಗ್ಗೆ ಪ್ರಶ್ನಿಸಿ ಅಂತ ಕೋರಿದ್ದಾರೆ. ಒಲಿಂಪಿಕ್ಸ್ ನಿಂದ ಕುಸ್ತಿಪಟು ವಿನೇಶ್ ಪೊಗಟ್ ಅನರ್ಹ ವಿಚಾರ. ವಿನೇಶ್ ಪೊಗಟ್ ನಿಜವಾದ ಚಾಂಪಿಯನ್. ಆಕೆ ಫೈನಲ್ ವರೆಗೂ ಹೋಗಿದ್ದಾರೆ. ಅವರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ. ಅನರ್ಹ ಆಗಿರಬಹುದು, ಆದರೆ ಅವರ ಪ್ರಯತ್ನವನ್ನ ನಾವು ಅವರ ಎಫರ್ಟ್ ಅನ್ನ ಮರೆಯೋ ಹಾಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಟ್ವಿಟರ್ ಮುಖಾಂತರವಾಗಿ ಅವರ ಆಟದ ಒಂದು ಶೈಲಿ, ಅವರ ಎಫರ್ಟ್ ಮತ್ತು ಈಗ ಆಗಿರುವಂತಹ ಅನರ್ಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿಕೊಂಡಿದ್ದಾರೆ. ಎಲ್ಲ ರಾಜಕೀಯ ನಾಯಕರು ಮತ್ತು ಒಲಿಂಪಿಕ್ಸ್ ಪ್ರಿಯರು, ಭಾರತೀಯರು ಎಲ್ಲರೂ ಕೂಡ ಒಟ್ಟಾರೆಯಾಗಿ ಚಿನ್ನದ ಪದಕದ ಒಂದು ಆಸೆಯನ್ನ ಕಂಡಿದ್ದಂಥವರು ಅದನ್ನ ವಿನೇಶ್ ಪೊಗಟ್ ಅವರು ಸಾಕಾರ ಮಾಡ್ತಾರೆ ಅನ್ನುವಂತಹ ಹೋಪ್ಸ್ ಕೂಡ ಇತ್ತು. ಫೈನಲಿ ಡಿಪ್ರೆಸ್ ಆಗಿದೆ. ಈ ವಿಷಯದಲ್ಲಿ ಡಿಸಪಾಯಿಂಟ್ ಆಗಿದೆ.